ನಮಸ್ತೆ, ನಾನು ಮಧುರ. ನಾನು ಆರ್ಕಿಡ್ ಗಿಡ ಚಿಕ್ಕದಿರುವಾಗ ಪರ್ಚೇಸ್ ಮಾಡಿ ಸುಮಾರು 2 ವರ್ಷ ಆದರೂ ಹೂ ಬಿಟ್ಟಿರಲಿಲ್ಲ. ಆದರೆ ಈ ವರ್ಷ ನಾನು ಕೆಲವು ಟಿಪ್ಸ್ ಫಾಲೋ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೀಗೆ ಹೂ ಬಿಟ್ಟಿದೆ. ಹಾಗೆ ಗಿಡಗಳು ಕೂಡ ತುಂಬ ಮಲ್ಟಿಪ್ಲೈ ಆಗ್ತಾ ಇದೆ, ಅಂದರೆ ಹೊಸ ಗಿಡವನ್ನು ಕೊಡ್ತಾ ಇದೆ. ನಾನು ಯಾವ ಟಿಪ್ಸ್ ಫಾಲೋ ಮಾಡಿದ್ದೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದೆಲ್ಲ ಕೂಡ ನೋಡಿ ಆರ್ಕಿಡ್ಡಿನ ಮೂಡ್ತಾ ಇರುವಂತಹ ಮೊಗ್ಗು, ಅಂದರೆ ಬೆಳೀತಾ ಇದೆ ಅಷ್ಟೇ. ಇದು ಸುಮಾರು 1 ತಿಂಗಳಾದ ನಂತರ ಈ ರೀತಿಯಾಗಿ ಹೂ ಅರಳಲಿಕ್ಕೆ ಪ್ರಾರಂಭ ಆಗ್ತದೆ. ಒಮ್ಮೆ ಅರಳಿದರೆ ಸುಮಾರು 1 ರಿಂದ 1.5 ತಿಂಗಳುಗಳಷ್ಟು ಕಾಲ ಈ ಹೂ ಚೆನ್ನಾಗಿ ಹಾಗೇ ಇರ್ತದೆ. ಇದಕ್ಕೆ ನಾನು ಉಪಯೋಗಿಸಿದ ಪಾಟಿಂಗ್ ಮಿಕ್ಸ್ ನೀವಿಲ್ಲಿ ನೋಡಬಹುದು. ತೂತಿರುವಂತಹ ಪಾಟನ್ನು ಬಳಸಿದ್ದೇನೆ. ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣನ್ನು ಹಾಕಿದ್ದೇನೆ. ಸುಡುಮಣ್ಣು ನಾನು ಬಳಸಿರೋದು, ಹೆಚ್ಚಲ್ಲ, ಸ್ವಲ್ಪ ತೆಳುವಾಗಿ 1 ಲೇಯರ್ ಮಣ್ಣು. ಯಾಕಂದರೆ ನಮ್ಮ ಸೈಡಲ್ಲಿ, ಅಂದರೆ ಮಂಗಳೂರು ಸೈಡಲ್ಲಿ ತುಂಬ ಬಿಸಿಲಿರೋದ್ರಿಂದ ಬರೀ ಈ ರೀತಿಯಾಗಿ ನಾವು ತೆಂಗಿನ ಸಿಪ್ಪೆಯ ತುಂಡುಗಳನ್ನು ಮಾತ್ರ ಹಾಕಿದರೆ ಸಾಕಾಗೋದಿಲ್ಲ. ಕೆಳಗಡೆ ತೆಂಗಿನ ಸಿಪ್ಪೆಯ ಚೂರುಗಳಿದೆ, ಹಾಗೆ ಸ್ವಲ್ಪ ಚಾರ್ಕೋಲ್ ಅಂದರೆ ಮಸಿಯ ತುಂಡುಗಳಿದೆ. ಅದರಿಂದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ತೆಂಗಿನ ಸಿಪ್ಪೆಯ ನಾರನ್ನು ಮಾತ್ರ 1 ಲೇಯರ್ ಹಾಕಿ ಅದರ ಮೇಲ್ಗಡೆಯಿಂದ ಸ್ವಲ್ಪ ಮಣ್ಣನ್ನು ಹಾಕಿದ್ದೇನೆ. ಮಣ್ಣು ಹಾಕದೇ ಇರುವಾಗ ಗಿಡ ತುಂಬ ಬಿಸಿಲಿಗೆ ಕರಟಿದ ಹಾಗೆ ಕಾಣ್ತಾ ಇತ್ತು. ಆದ್ದರಿಂದ ಈ ಟಿಪ್ ಫಾಲೋ ಮಾಡಿದ್ದೇನೆ ನಾನು. ಇದರ ನಂತರ ನೋಡಿ ಈ ರೀತಿಯಾಗಿ ಸಣ್ಣ ಚಿಗುರು ಕೂಡ ಇದರ ಸೈಡಿಂದ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೀಗೆ ಬಂದರೆ ಮಾತ್ರ ಇದು ಹೂಗಳನ್ನು ಕೊಡ್ತದೆ. ನಂತರ ಇದರ ಎಲೆಗಳು ನೋಡಿ, ಇದು ನಂತರ ನಾನು ಟಿಪ್ಸ್ ಫಾಲೋ ಮಾಡಿದ ನಂತರ ಬಂದಂತಹ ಎಲೆಗಳು ಹಸುರಾಗಿ ಎಷ್ಟು ದೊಡ್ಡ ಗಿಡ ಬಂದಿದೆ ಅಂತ ನೀವು ಗಮನಿಸಬಹುದು. ದಪ್ಪ ಕೂಡ ಇದೆ ಇದರ ಕಾಂಡ. ಅದೇ ಮೊದಲಾದರೆ ತುಂಬ ಅನ್ಹೆಲ್ದಿಯಾಗಿ, ಅಂದರೆ ಅಷ್ಟೊಂದು ಆರೋಗ್ಯಕರವಾಗಿ ಇಲ್ಲದ ರೀತಿ ಕಾಣ್ತಾ ಇತ್ತು. ಈ ರೀತಿ ಹೊಸ ಬೇರುಗಳು ಕೂಡ ಮೇಲೆಯಿಂದ ಬೆಳೀತಾ ಇರಬೇಕು, ಹಸುರಾಗಿ ಬಿಳಿಯ ಮಿಶ್ರಿತ ಬಣ್ಣದಲ್ಲಿ. ಆಗ ಮಾತ್ರ ನಿಮಗೆ ಈ ಆರ್ಕಿಡ್ ಆರೋಗ್ಯಕರವಾಗಿ ಬೆಳೀತಾ ಇದೆ ಅಂತ ಅರ್ಥ. ಅಥವಾ ಬಿಸಿಲು ಹೆಚ್ಚಾದರೆ ಅಥವಾ ತುಂಬ ನೆರಳಾದರೆ ಎಲೆ ಈ ರೀತಿಯಾಗಿ ಹಳದಿ ಬಣ್ಣಕ್ಕೆ ತಿರುಗ್ತದೆ, ಮತ್ತು ಅದು ಕೊಳಿಲಿಕ್ಕೆ ಪ್ರಾರಂಭ ಆಗ್ಬೋದು. ಹಾಗೆ ಗಿಡ ಚೆನ್ನಾಗಿ ಬರದೇ ಇರಬಹುದು. ಈ ರೀತಿಯಾಗಿ ಉದ್ದನೆಯ ಹೂಗಳು ಇದು ಕೊಡುವಂಥದ್ದು. ನೆಕ್ಸ್ಟ್ ಇದಕ್ಕೆ ಬಿಸಿಲು ತೀರಾ ಬೇಡ. ನಾನು ಬೆಳಗ್ಗಿನ ಬಿಸಿಲು ನೇರವಾಗಿ ಬೀಳುವಂತಹ ಜಾಗದಲ್ಲಿ ಇದನ್ನು ಇಟ್ಟ ನಂತರ ನನಗೆ ಹೂ ಬಿಡಲಿಕ್ಕೆ ಪ್ರಾರಂಭ ಆದದ್ದು. ಆದ್ದರಿಂದ ಬೆಳಗ್ಗಿನ 1 ರಿಂದ 3 ಗಂಟೆಯ ಹೊತ್ತಿನ ಬೆಳಗ್ಗಿನ ಬಿಸಿಲು ಇದಕ್ಕೆ ತುಂಬ ಅವಶ್ಯಕ. ನಂತರ ಮುಖ್ಯವಾಗಿ ಗಮನಿಸಬೇಕಾದ್ದು ನೀರು. ನಾವು ಪ್ರತಿನಿತ್ಯ ನೀರನ್ನು ಹಾಕಬೇಕಂತಿಲ್ಲ, ನೀರು ಸ್ಪ್ರೇ ಮಾಡಿದ ರೀತಿಯಲ್ಲಿ ಇದಕ್ಕೆ ಹಾಕಬೇಕು. ನೀವು ನೀರು ಹಾಕೋದಕ್ಕೆ ಸ್ಪ್ರೇಯರ್ ಆದರೂ ಬಳಸಬಹುದು, ಅಥವಾ ನೀವು ಪೈಪ್ನಲ್ಲಿ ನೀರು ಬಿಡುವಾಗ ಸ್ಪ್ರೇ ಮಾಡಿದ ರೀತಿ ಕೂಡ ಈ ಪಾಟಿಗೆ ನೀರನ್ನು ಬಿಡಬಹುದು. ತೀರಾ ಬೇಸಿಗೆ ಇದ್ದರೆ 2 ದಿನಕ್ಕೊಮ್ಮೆ ಅಥವಾ ಮಳೆಗಾಲದಲ್ಲಿ ಆದರೆ ವಾರಕ್ಕೊಮ್ಮೆ ಇದಕ್ಕೆ ನೀರು ಸ್ಪ್ರೇ ಮಾಡಿದರೆ ಸಾಕು. ಎಲೆಗಳಿಗೆ ತೀರಾ ನೀರು ಸ್ಪ್ರೇ ಮಾಡಿದರೆ ಮಳೆಗಾಲದಲ್ಲಿ ಫಂಗಸ್ ಬಂದು ಅದು ಕೊಳಿದ ಹಾಗೆ ಕೂಡ ಆಗಬಹುದು. ನಂತರ ಗೊಬ್ಬರ. ನಾನು ವಿಶೇಷವಾಗಿ ಏನು ಕೂಡ ಗೊಬ್ಬರ ಹಾಕಲಿಲ್ಲ. ಒಣಗಿದಂತಹ ಸಗಣಿ ಪುಡಿಯನ್ನು ಮೇಲಿಂದ ಉದುರಿಸಿದ್ದೇನೆ, ಅಥವಾ NPKಯನ್ನು ತುಂಬ ತೆಳುವಾಗಿ ಮಾಡಿಕೊಂಡು ನಂತರ ಸ್ಪ್ರೇ ಮಾಡುವಂತಹ ನೀರಿಗೆ ಹಾಕಿಕೊಂಡು ಗಿಡದ ಬುಡಕ್ಕೆ ಸ್ಪ್ರೇ ಮಾಡಿದ್ದೇನೆ ಅಷ್ಟೇ. ಹೆಚ್ಚಾಗಿ ಗೊಬ್ಬರ ಬಳಸಿದರೆ ಗಿಡ ಸತ್ತು ಹೋಗ್ಬೋದು. ಅದರ ಬಗ್ಗೆ ಕೇರ್ಫುಲ್ ಆಗಿ ಇರಿ. ಈ ಟಿಪ್ಸ್ ನೀವು ಕೂಡ ಫಾಲೋ ಮಾಡಿ ಟ್ರೈ ಮಾಡಿ.